ಬೆಳಗ್ಗೆ ತೋಟಕ್ಕೆ ಬಂದು ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದಾಯ್ತು. ಬಾಕ್ಸ್ಗೆಲ್ಲ ಈ ಟೇಪ್ ಹಾಕಿದ್ದಾಯ್ತು. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಏನಪ್ಪ ಇವತ್ತು ಸೆಟ್ಟಾರ್ ಇಲ್ಲ ಮತ್ತು ಜರ್ಕಿನ್ ಇಲ್ಲ, ಟೊಪ್ಪು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ. ಹೌದು ಕಣ್ರಿ, ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಮಂಜು ಇಲ್ಲ, ಈ ಕಡೆ ಚಳಿನೂ ಇಲ್ಲ, ನಾರ್ಮಲ್ ಕೂಲಾಗಿದೆ. ಇವಾಗ ತಾನೇ ಟೇಪ್ ಎತ್ಕೊಂಡ್ಬಂದು ಟೇಪ್ ಹಾಕಿದ್ದೀನಿ. ಇದು ನೋಡೋಕೆ ಇಷ್ಟ ಇದೆ. ನನ್ನ ಮಕ್ಳು ನನ್ನ ಮಕ್ಳು 280 ರೂಪಾಯಿ ಕಿತ್ಕೊಂತಾರೆ. ತುಕ್ ಅಂತ ಹೋಗೋದು. ಆಲ್ಮೋಸ್ಟ್ ಇದು ಒಂದು 30 ಬಾಕ್ಸ್ಗೆ 35 ಬಾಕ್ಸ್ಗೆ ಆಗುತ್ತೆ ಅಷ್ಟೇ ಲಾಸ್ಟ್. ಏನಂದರೆ ಇದು ಕಾಫಿ ಕಲರ್ ಬರುತ್ತಲ್ವ, ಅದು ಬಂದು ಡೂಪ್ಲಿಕೇಟು. ಆಲ್ಮೋಸ್ಟ್ ಬಂಕ ಇರೋದಿಲ್ಲ, ಈ ವೈಟು ಬಂಕ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡೋದು. ಏನಂದರೆ ಇದು ಮಿಸ್ ಆಗಿದೆ ಅಂತ ಹೇಳಿದ್ರೆ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ, ಹುಡುಕ್ಬೇಕು, ಸಿಕ್ಕೋದು ಸ್ವಲ್ಪ ಕಷ್ಟ. ಹಾಗಾಗಿ ಈ ಥರ ಒಂದು ಸ್ವಲ್ಪ ಇದು ಮಾಡಿಕೊಂಡಿರ್ತೀವಿ. ಓಕೆ, ಇವಾಗ ಸದ್ಯಕ್ಕೆ ಇಲ್ಲಿ ಇನ್ನು ಇದ್ರ ಕೆಲಸ ಆಮೇಲೆ ಇರುತ್ತೆ. ಇವಾಗ ಸದ್ಯಕ್ಕೆ ಏನಪ್ಪ ಕೆಲಸ ಅಂತ ಹೇಳಿದ್ರೆ, ನಮ್ಮ ಮಮ್ಮಿ ಬಂದೆ ಅಲ್ಲಿ ಹಾಗಲಕಾಯಿ ಹೋಯ್ತಾ ಇದ್ದಾರೆ. ಪ್ರೇಮಕ್ಕ, ಓಯ್ ಯಾವ ಮೂಲೆಗಿದೆಯಾ ತಾಯಿ? ಎಲ್ಲ ಒಂದೇ ಸರಿ ಎತ್ಕೊಂಡೋಗೋಕ್ಕಾಗಲ್ಲೇನಾ? ನಿಂಕ ಒಬ್ಬರು ಅಸಿಡೆಂಟ್ ಬೇರೆ ನೀನು ಮಾಡೋ ಕೆಲ್ಸಕ್ಕೆ. ಅವಾಗಿಂದ ಬಂದು ಎರಡು ಬೇಷನ್ ಕೊಯ್ದಿದೀಯಾ? ಹಾಂ, ಹಾಯ್, ನಿನ್ನ ಕೆಲಸ ಮಾಡಿ ಎತ್ತು ಕಾಯಿ ಕೊಯ್ತಾ ಇದ್ದ, ಇಲ್ಲ ಎಲ್ಲಾಡ್ಗೆ ಹಾಕೊಂಡು ಆರಾಮಾಗಿ ದಿಕ್ಕಲ್ಲಿ ನೋಡ್ಕೊಂಡು ಕೂತಿದ್ದ. ಚಳಿನೇ ಇವತ್ತಿಲ್ಲ, ಕಡಿಮೆ. ನಿಂಗೆ ಕೈತ ಯಾಕಂದ್ರೆ ಹೇಳ್ತೀಯಲ್ಲ, ನಿಂದು ಬಿಸಿರತ್ತಪ್ಪ ನಿಂದೆಲ್ಲ ಆರೋಗದೆ. ಸ್ಟವ್ ಮೇಲೆ ಕುತ್ಕೊಂಬೇಡಮ್ಮ, ನಿಂಕೋ ಬಿಸಿ ಆಗ್ತದೆ. ಪ್ರೇಮಕ್ಕ, ಸ್ಟವ್ ಮೇಲೆ ಕುತ್ಕೊಬಿಡು. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಎಲ್ಲ ಬೇಷನ್ ತುಂಬಿಸ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ಸದ್ಯಕ್ಕೆ ಅಲ್ಲೊಂದು ಬೇಷನ್ ತುಂಬಿದೆ, ಇಲ್ಲೊಂದು ಬೇಷನ್ ತುಂಬಿದೆ, ಮತ್ತು ಅಲ್ಲೂ ಕೂಡ ಒಂದು ಬೇಷನ್ ತುಂಬಿದೆ. ಈ ತುಂಬಿರೋ ಬೇಷನ್ಗಳನ್ನ ಎತ್ಕೊಂಡೋಗಿ ಅಲ್ಲಿ ಕಾಣಿಸ್ತಾ ಇದೆ ಟಾರ್ಪಲ್ಲು ಬಾಕ್ಸ್ಗಳು. ಟಾರ್ಪಲ್ಲು ಎತ್ಕೊಂಡೋಗಿ ಅಲ್ಲಿ ಹಾಕ್ತೀನಿ, ಟಾರ್ಪಲ್ ಮೇಲೆ ಹಾಕ್ಯಂತೀನಿ. ಅದಾದಮೇಲೆ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊತೀವಿ. ಈ ಥರ ಇರುತ್ತೆ ನಮ್ಮ ಕೆಲಸ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಹಾಲ್ ಅಂತ ಕೊಟ್ಟರೆ ಸಾಕು, ಡೈಲಿ ಬರ್ತೀವಿ ನಿಮ್ಮ ಮೊಬೈಲ್ಗೆ. ನೋಡಿ, ಎಂಜಾಯ್ ಮಾಡಿ. ಹಾಗೆ ರೈತನಿಗೆ ಏನಾನ ಸಪೋರ್ಟ್ ಮಾಡಬೇಕು, ಒಬ್ಬ ಹಳ್ಳಿ ಹುಡುಗನ ಬೆಳೆಸ್ಬೇಕಂತ ಏನಾನ ನಿಮ್ಮ ಮನಸ್ಸಲ್ಲಿ ಅಲ್ಪ ಸ್ವಲ್ಪ ಆಸೆ ಇದ್ದರೆ ದಯವಿಟ್ಟು ನೋಡ್ತಾವ್ರೆ ಅವರೆಲ್ಲ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ಇದೇ ರೀತಿಯಾಗಿ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ. ನಿಮಗೆ ಆಮೇಲೆ ನಾನು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಕಾಯಿ ಕೊಯ್ದಿದ್ದಾಯಿತು, ಮಾರ್ಕೆಟ್ಗೆ ಬಾಕ್ಸ್ ಮಾಡಿದ್ದು ಆಯಿತು, ಮಾರ್ಕೆಟ್ಗೆ ಕಳಿಸ್ಕೊಟ್ಟಿದ್ದು ಆಯಿತು, ಕೆಲಸ ಮುಗೀತು. ಇವಾಗ ಊಟದ ಸಮಯ 11:30 ಆಗಿದೆ. ಇವಾಗ ಊಟ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಮನೇಲಿ ಏನಪ್ಪ ಸ್ಪೆಷಲ್ ಅಂದರೆ ಬಸ್ಸಾರು, ಅನ್ನ. ಏನು ಬಸ್ಸಾರಪ್ಪ ಅಂದರೆ ಇದೆಯಲ್ಲ ತೊಗರಿ ಕಾಳು, ಆ ಒಂದು ಬಸ್ಸಾರು ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಏನು ಬೇರೆ ಕಾಳುಗಳೇ ಹಾಕ್ದಂಗಿದೆಯಾ ಪ್ರೇಮಕ್ಕ? ಸಾಕ್ಬಿಡು ಸಾಕಂದ್ರೆ ಅಷ್ಟೇ, ಬೇಕಂದ್ರೆ ಅಷ್ಟೇ. ಹುಚ್ಚೆಳ್ಳು ಹಾಕೋದು, ಹುಚ್ಚೆಳ್ಳು ಹಾಕಿರೋ ಬಲೆ ಚೆನ್ನಾಗಿರೋದು ಪಲ್ಯಕ್ಕ. ಬರುತ್ತೆ. ನಿಂಗೆ ಏನು ಜ್ಞಾನ ಬರ್ತದೆ ಹೇಳು. ಊಟ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಹೋಗಿದ್ದೆಲ್ಲಪ್ಪ ಅಂತ ಹೇಳಿದ್ರೆ ಕ್ರಾಸ್ಗೆ ಹೋಗಿದ್ರಿ. ಏನಕ್ಕೆ ಅಂತ ಹೇಳಿದ್ರೆ ಔಷಧಿ ಹೊಡೆಯೋ ಮನೆ ಹೇಳಿದ್ನಲ್ಲ, ಜನ್ರೇಟರ್ ತರಬೇಕು ಅಂತ. ಅದನ್ನು ತಗೊಂಬರೋಕೆ ಹೋಗಿದ್ದೆ. ಇನ್ನೊಂದು 2 ದಿನ ಓಡಲಿ ಅಂತ ಅಂದ್ಕೊಂಡಿದ್ದೆ. ಆದರೆ ಆಲ್ಮೋಸ್ಟ್ ಇನ್ನು ಸ್ಕೂಟ್ರು ಏನಕ್ಕೂ ಆಗದಿರಂಗೆ ಆಗೋಯಿತು. ಅದಕ್ಕೆ ಇವಾಗೆ ತೊಗೊಂಡು ಬಂದಿದ್ದೀನಿ. ಇವಾಗ ಕೂಲ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನಂತ ಹೇಳಿದ್ರೆ, ಫಸ್ಟ್ ಟೈಮ್ ತಂದಾಗ ಸುಮಾರು ಒಂದು 3 ಅವರ್ ಓಡಿಸ್ಬೇಕಂತೆ. 1 ಅವರ್ ಓಡಿಸಿ ಒಂದು ಅರ್ಧ ಗಂಟೆ ಆಫ್ ಮಾಡಬೇಕಂತೆ.
ಅರ್ಧ ಗಂಟೆ ತಿರ್ಗಾ ಇನ್ನೊಂದು ಸರಿ ಸ್ಟಾರ್ಟ್ ಮಾಡಿ ತಿರ್ಗಾ ಇನ್ನೊಂದು ಅರ್ಧ ಗಂಟೆ ಆಫ್ ಮಾಡಿ ತಿರ್ಗಾ ಇನ್ನೊಂದು ಅವರ್ ಓಡಿಸ್ಬೇಕಂತೆ. ಆ ಥರ ಮಾಡಿದ್ರೆ ಇಂಜಿನ್ ಬಂದು ತುಂಬ ಚೆನ್ನಾಗಿ ಲೈಫ್ ಬರುತ್ತೆ, ಕೂಲಾದಷ್ಟು ಇಂಜಿನ್ ಬಂದು ಲೈಫ್ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಆಫ್ ಮಾಡಿದ್ದೀನಿ. ಇವಾಗ 1 ಅವರ್ ಓಡಿದೆ, ಇನ್ನೊಂದು ಅರ್ಧ ಗಂಟೆ ಆಫ್ ಮಾಡಿದ್ದೀನಿ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. 7 HP ಇಂಜಿನ್ ಅದು, ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ, ನೋಡೋಣ ಬನ್ನಿ. ನಮ್ಮ ಪ್ರೇಮಕ್ಕ ಇಲ್ಲಿ ಕೂತಿದ್ದಾರೆ. ಪ್ರೇಮಕ್ಕ, ಯಾಕಕ್ಕ ಹೆಂಗೈತಕ್ಕ ನಮ್ಮ ಔಷಧಿ ಅದ? ಚೆನ್ನಾಗೈತೆ. ಕಾಸು ಕೊಟ್ಟಿರೋದ ಚೆನ್ನಾಗಿಲ್ಲ ಅಂದರೆ ಆಚೆ ಕಡೆ ಮಡಗಿದ್ದೀನಿ. ಇದೇನು ನೋಡ್ರಿ, ಸೇಮು ನಮ್ಮ ಟಿಲ್ಲರ್ದು ಒಂದು ಇಂಜಿನ್ ಏನು ಬರುತ್ತಾ ಅದೇ ಥರ ಟೈಪು. ಇದು ಬಂದು ಪಂಪು, 2 ಬೆಲ್ಟ್ ತೆಗ್ದಾಕಿದ್ದೀನಿ. ಯಾಕಂತ ಹೇಳಿದ್ರೆ ಇಂಜಿನ್ ಕೂಲ್ ಆಗಬೇಕು ಅಂತ. 1 ಲೀಟ್ರ್ ಪೆಟ್ರೋಲ್ ಖಾಲಿ ಮಾಡಬೇಕಂತ. ಇವಾಗ 1 ಅವರ್ ಓಡಿದೆ, 1 ಅವರ್ ಓಡಿಸಿದ್ದೀನಿ. ಇದ್ರ ಬೆಲೆ ಕೇಳ್ಬೋದು. ಹಾಗೆ ಇದು ಬಂದು ಇದ್ರ ಬೆಲೆ ಬಂದು ಏನಂದರೆ 14,500 ಹೇಳಿದ್ರು. ನಾನು 13,000 ಕೊಟ್ಟು ತಗೊಂಬಂದೆ. ಸುಮಾರು 300 ಮೀಟ್ರ್ ವೈರಷ್ಟು ಕೆಪಾಸಿಟಿ, ಅಂದರೆ 300 ಮೀಟ್ರ್ ವೈರ್ಗೂ ಇದು ಕೆಲಸ ಮಾಡುತ್ತೆ. ಕಂಟಿನ್ಯೂ ಆಗಿ 9 ಅವರ್ ಹೊಡಿಬೋದಂತೆ. ಬಿಟ್ಟು ಬಿಡಿದ್ರೆ 9 ಅವರ್ ಬೇಕಾದ್ರೂ ಓಡಿಸ್ಬೋದಂತೆ, ಏನೂ ತೊಂದರೆ ಇಲ್ಲ ಅಂತ. ಏನಂದರೆ 9 ಅವರ್ ಹೇಳಿದ್ದಾರೆ. 9 ಅವರ್ ನನ್ನ ಮಗ ಹೊಡಿತಾನೆ ಆಲ್ಮೋಸ್ಟ್ ಒಂದೇ ಸಮ. ಆಲ್ಮೋಸ್ಟ್ 2 ಅವರ್ ಹೊಡೆಯೋಸಕ್ಕೇ ಸುಸ್ತು ಒಬ್ಬ ಮನುಷ್ಯ ಔಷಧಿ ಹೊಡೆಯೋದ್ರಲ್ಲಿ. ಅದರಲ್ಲಿ ಏನಂತ ಹೇಳಿದ್ರೆ ನಮ್ಮ ಚಪ್ಪರದಲ್ಲೋ 1 ಅವರ್ಗೆಲ್ಲ 1 ಅವರ್ ಹೊಡೆದಿದ್ದೀವಿ. 1-2 ಅವರ್ ಆರಾಮಾಗಿ ಹೊಡಿಬೋದು. 2 ಅವರ್ ಮೇಲೆ ಹೊಡೆಯೋಕ್ಕಾಗೋದಿಲ್ಲ. ಹೊಡಿಬೇಕಂದ್ರೂ ಕೂಡ ಸುಧಾರಿಸ್ಕೊಂಡೇ ಹೊಡಿಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಚಪ್ರ ಬಂದು ಬಗ್ಬೇಕಲ್ವ. ಹಾಗಾಗಿ 9 ಅವರ್ ಅಂತ ಹೇಳಿದ್ದಾರೆ. 9 ಅವರ್ ನನ್ನ ಮಗನೂ ಕೂಡ ಯಾವ ರೈತನೂ ಕೂಡ ಆಲ್ಮೋಸ್ಟ್ ಹೊಡೆಯೋಕ್ಕಾಗೋದಿಲ್ಲ ಕಂಟಿನ್ಯೂ ಆಗಿ. ಯಾಕಂತ ಹೇಳಿದ್ರೆ 9 ಅವರ್ ಅಂದರೆ ಏನು ತಮಾಷೆನಾ? ಅಂದರೆ 1 ಅವರ್ 2 ಅವರ್ ಓಡಿಸ್ಬೋದು. 1 ಅವರ್ 2 ಅವರ್ ಹೊಡಿಬೋದು. 1-2 ಅವರ್ ಹೊಡೆದ್ಮೇಲೆ ಒಂದು ಹಾಫ್ ಆನ್ ಅವರ್, ಒಂದು ಅರ್ಧ ಗಂಟೆನ ರೆಸ್ಟ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಆ ಥರ ಮಾಡ್ಬೋದು. ಆದರೆ ಕಂಟಿನ್ಯೂ ಆಗಿ ಓಡಿಸಿದ್ರೆ 9 ಅವರ್ ಓಡಿಸ್ಬೋದು ಅಂತ ಹೇಳಿದ್ದಾರೆ. 9 ಅವರ್ ನಮಗೇನು ಅವಶ್ಯಕತೆ ಇಲ್ಲ. ಇಡೀ ನಮ್ಮ ತೋಟ ಎಲ್ಲ ಹೊಡಿಬೇಕಂದ್ರೆ ಒಂದು 3 ಅವರ್ ಆದರೆ ಸಾಕು ನಮಗೆ. ಓಕೆ, ಇನ್ನು ಸ್ಕೂಟ್ರ್ ಗತಿ ಅಷ್ಟೇ. ಏನಾಗಿದೆ ಅಂತ ತೋಟಕ್ಕೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಸ್ಕೂಟ್ರ್ ಗತಿ ಏನಾಗಿದೆ ಅಂತ. ಆಲ್ಮೋಸ್ಟ್ ಇನ್ನೇನಕ್ಕೂ ಕೂಡ ಕೆಲ್ಸಕ್ಕೆ ಬರಲ್ಲ. ಕೆಲ್ಸಕ್ಕೆ ಬರಬೇಕಂತ ಹೇಳಿದ್ರೆ ಇಂಜಿನ್ ಚೇಂಜ್ ಮಾಡಬೇಕಂತೆ. ಇನ್ನು ಇಂಜಿನ್ ಚೇಂಜ್ ಮಾಡೋ ಅದಕ್ಕೊಂದು 3,500-4,000 ರೂಪಾಯಿ ಆಗುತ್ತಂತೆ. ಮತ್ತು ಇನ್ಯಾವನು ಆ ಸ್ಕೂಟ್ರ್ಗಳ ಕತೆನೇ ಅಷ್ಟು ಬೇಡ, ಅದ್ರ ಸವಸನೆ ಬೇಡ ಅಂದ್ಬಿಟ್ಟು ಇದನ್ನ ತೊಗೊಂಬಂದಿದ್ದು ಕಣ್ರಿ. ಏನಂದರೆ ಇನ್ನೂ ಸದ್ಯಕ್ಕೆ ಬೇಡ, ನಿಧಾನ ತಗೊಳೋಣ ಅಂದ್ಕೊಂಡಿದ್ದೆ. ಆದರೆ ಸ್ಕೂಟ್ರ್ ಬಂದು ಕೈ ಕೊಡ್ತು. ಯಾವತ್ತಿದ್ರೂ ತಗೊಳ್ಲೇಬೇಕು, ಹಾಕ್ಬಿಡೋಣ ಬಂಡವಾಳ ಅಂದ್ಬಿಟ್ಟು ಅವರು 14,500 ಹೇಳ್ದ ಶೋರೂಮ್ ಅವನು. ನಾನು 13,000 ಕೊಟ್ಟು ತಗೊಂಡು ಬಂದ. ಓಕೆ ಫ್ರೆಂಡ್ಸ್, ಈಗ ಬಂದು ಸಂಜೆ 5 ಗಂಟೆ ಆಗಿದೆ. ಮತ್ತು ಇವಾಗ ತೋಟಕ್ಕೆ ಬಂದಿದ್ದು ಇವಾಗ ಜಸ್ಟ್ ಆಲ್ಮೋಸ್ಟು. ಓಕೆ, ಇವಾಗ ಏನಂದರೆ ಏನು ಕೆಲಸ ಇಲ್ಲ. ಕೆಲಸ ಇತ್ತು ಆದರೆ ಮಾಡೋಕ್ಕಾಗಲಿಲ್ಲ. ಏನಪ್ಪ ಕೆಲಸ ಅಂತ ಹೇಳಿದ್ರೆ ತಗೊಂಬಂದಲ್ಲ ಹೊಸದು ಔಷಧಿ ಹೊಡಿಯೋದು ಜನ್ರೇಟ್ರು. ಅದರಲ್ಲಿ ಔಷಧಿ ಹೊಡಿಬೇಕು ಇವತ್ತು ಮಧ್ಯಾಹ್ನಕ್ಕೆ ಹಿಡಿಬೇಕು ಅಂದ್ಕೊಂಡ್ರೆ. ಆದರೆ ಅಂಗಡಿಗೆ ಹೋದ್ಮೇಲೆ ಅಸಲಿ ಆಟ ನನಗೂ ಕೂಡ ಗೊತ್ತಾಗಿದ್ದು. ಅಣ್ಣ ನಿಮ್ಗೆ ಏನಾನ ಇಂಜಿನ್ ಚೆನ್ನಾಗಿ ಬಾಳಿಕೆ ಬರಬೇಕಾದ್ರೆ 3 ಅವರ್ ಇಂಜಿನ್ ಕೂಲ್ ಮಾಡಿ 1 ಅವರ್ ಓಡಿಸಿ ಅರ್ಧ ಗಂಟೆ ಆಫ್ ಮಾಡಿ, ತಿರ್ಗಾ ಅರ್ಧ ಗಂಟೆ ಬಿಟ್ಕೊಂಡು ಇನ್ನೊಂದು ಅವರ್ ಓಡಿಸಿ, ಮತ್ತು ಇನ್ನೊಂದು ಅರ್ಧ ಗಂಟೆ ಆಫ್ ಮಾಡಿ, ಮತ್ತು ಇನ್ನೊಂದು ಅವರ್ ಓಡಿಸ್ರಿ, ಪರ್ಮನೆಂಟಾಗಿ ನಿಲ್ಲಿಸ್ಬಿಡ್ರಿ ಅಂತ ಹೇಳ್ದ. ಓಕೆ, ಅವ್ನು ಹೇಳೋದು ಒಳ್ಳೇದೇ. ನಮ್ಗೇನಂತ ಹೇಳಿದ್ರೆ ಲೈಫ್ ಚೆನ್ನಾಗಿ ಬರಬೇಕು. ಪದೇ ಈ ಥರ ಬಂಡವಾಳ ಹಾಕೋಕ್ಕಾಗಲ್ಲ. ಇದೇ ಥರ ಬಂಡವಾಳ ಹಾಕ್ಯಂಡು ಕೂತ್ಕೊಂಡ್ರೆ ಮನೆ ಮಾಟ ಮಾರ್ಕೊಂಡು ಹೊರಡ್ಬೇಕಾಗ್ತದೆ. ಯಾಕೆ ಆಗಿದ್ದಾಗಲಿ ಹೋಗೋದು 100 ರೂಪಾಯಿ ಪೆಟ್ರೋಲು 1 ಲೀಟ್ರ್ ಕುಡಿಲಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ಥರ ಆಟ ಆಡ್ಕೊಂಡಿದ್ದೆ. ಆಲ್ಮೋಸ್ಟು ಆಟ ಆಡ್ಕೊಂಡಿದ್ದು. ಇವಾಗ ಬಂದೆ, ಏನು ಕೆಲಸ ಇಲ್ಲ, ಕೆಲಸ ಇಲ್ಲ. ನಿಮಗೆ ಸ್ಕೂಟ್ರ್ ತೋರಿಸೋಣ ಅಂತ ಬಂದಿದ್ದೀನಿ. ನಮ್ಮ ಸ್ಕೂಟ್ರ್ ಪಜಿತಿ ಏನಾಗಿದೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಮೊನ್ನೆ ವ್ಲಾಗಲ್ಲಿ ನಿಮಗೆ ತೋರಿಸಿದ್ನಲ್ಲ, ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ಹೊಡೆದೆ, ಆಲ್ಮೋಸ್ಟು ಸ್ವಲ್ಪ ಹೊಡೆಯೋಸಕ್ಕನೆ ಅದು ಏನಾಗೋಯ್ತಪ್ಪ ಅಂದರೆ ನೋಡಿ, ಇದು ಇಲ್ಲಿ ಇರ್ತದೆ, ಇದು ಎಲ್ಲಿರ್ತದೆ, ಇಲ್ಲಿ ಬಂದು ನಾವು ಬೆಲ್ಟ್ ಹಾಕ್ತೀವಿ ಪಂಪ್ಗೆ, ಮತ್ತು ಈ ಪುಲಿಗೆ ಬೆಲ್ಟ್ ಹಾಕ್ತೀವಿ ಅಂಥದ್ದು. ನನ್ನ ಮಗಂದು ಇದು ಸಮೇತ ಕ್ಲೀನಾಗಿ ಕಿತ್ಕೊಂಡು ಬಂದ್ಬಿಡ್ತು ಕಣ್ರಿ. ಏನಂದರೆ ಇದು ಕಿತ್ಕೊಂಡು ಬಂದಿದೆ ಅಂದರೆ ಆಚೆ ಕಡೆ ಆಲ್ಮೋಸ್ಟು. ಇದು ನನಗೂ ಕೂಡ ಗೊತ್ತಿರಲಿಲ್ಲ. ನಾವೆಲ್ಲ ಈಗಿನ ಕಾಲದವ್ರಿ, ಹಳೆ ಕಾಲದವ್ರಲ್ಲ ನಾವು, ನಮಗೂ ಕೂಡ ಇದು ಗೊತ್ತಿರಲಿಲ್ಲ. ಇದೇನ ಕಿತ್ಕೊಂಡು ಬಂದಿದೆ ಅಂತೇಳಿದ್ರೆ ಸ್ಕೂಟ್ರು ಏನಕ್ಕೂ ಕೂಡ
ಕೆಲ್ಸಕ್ಕೆ ಬರಲ್ಲ ಅಂತ ಮೆಕ್ಯಾನಿಕ್ ಹತ್ರ ಇದನ್ನ ಎತ್ಕೊಂಡು ಹೋದೆ. ಅಮ್ಮ ಅದೇ ಅಪ್ಪ ಅದೇ ಅಂತ ಕೈ ಹಿಡ್ಕೊಂಡು ಹೋದೆ. ಅಣ್ಣ ಇದೇನೋ ರಿಪೇರಿ ಆಗೈತೆ ಬಂದು ಮಾಡಿಕೊಡು, ಸ್ಕೂಟ್ರ್ ಅಂತೂ ತಳ್ಕೊಬರೋಕ್ಕಾಗಲ್ಲ ನಾನು ಅಂತ ಹೇಳಿದೆ. ಓ ಇದ ಕಟ್ಟಾಗಿರೋದ, ಏನು ಮಾಡೋಕ್ಕಾಗಲ್ಲ, ತಗೊಂಡು ಗುಜಡಿಗೆ ಹಾಕೋಗೋ ಅನ್ನೋ. ಯಾಕಣ್ಣ ಅಂತ ಹೇಳಿದ್ರೆ ಇದು ಕಟ್ಟಾದ್ರೆ ಅಷ್ಟೇನಪ್ಪ, ಅದೇನೋ ಬಿಲ್ಲೇಡ ಅದೇನೋ ಅಂದ. ಆಲ್ಮೋಸ್ಟ್ ನನಗೆ ಬಾಯಿ ತಿರುಗ್ತಾ ಇಲ್ಲ. ಇದು ಕಟ್ಟಾದ್ರೆ ಮುಗೀತಪ್ಪ, ಇನ್ನೇನಕ್ಕೂ ಕೂಡ ಕೆಲ್ಸಕ್ಕಾಗಲ್ಲ, ಹೋಗಿ ಗುಜಡಿಗೆ ಹಾಕೋಗು. ಅಕಸ್ಮಾತ್ ಇದೇ ಸ್ಕೂಟ್ರನ್ನ ನೀನು ರೆಡಿ ಮಾಡಿಸ್ಬೇಕಂದ್ರೆ ಈ ಇಂಜಿನ್ನೇ ಚೇಂಜ್ ಮಾಡಬೇಕು ಅಂತ ಹೇಳಿದ್ದ. ಇಂಜಿನ್ನೇ ಚೇಂಜ್ ಮಾಡೋಕ್ಕೆ 3,500 4 ಸಾವಿರ ಆಗುತ್ತೆ ಅಂದ. ಯಾಕಪ್ಪ, ಯಾಕಷ್ಟು ಬಂಡವಾಳ ಹಾಕೋದು? ಅಷ್ಟು ಬಂಡವಾಳ ಹಾಕಿ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ತಿರ್ಗಾ ಅದೇ ಥರ ಒಂದು ಖ್ಯಾತೆ ನಡೀತಾ ಇರ್ತೈತಿ ಈ ಸ್ಕೂಟ್ರಲ್ಲಿ ಹೇಳ್ಬೇಕಾದ್ರೆ. ಹಾಗಾಗಿ ಬೇಡ ಇದ್ರ ಸವಾಸ ಅಂದ್ಬಿಟ್ಟು ಜನ್ರೇಟ್ರನ್ನ ತೊಗೊಂಡು ಬಂದಿದ್ದು. ಏನಂದರೆ ಇದು ಬಂದು ತುಂಬಾ ನಮಗೆ ಆಯಿತು, ಒಳ್ಳೆ ಯೂಸ್ ಅಂತೂ ಆಯಿತು. ಒಳ್ಳೆ ಚೆನ್ನಾಗಿ ರುಬ್ಬಾಕಿದ್ದೀವಿ ಈ ಸ್ಕೂಟ್ರನ್ನ ಮತ್ತು ಈ ಪಂಪನ್ನ. ಹೇಳ್ಬೇಕಾದ್ರೆ ಸುಮಾರು ಹೆಚ್ಚು ಕಮ್ಮಿ ಒಂದು 13-14 ವರ್ಷ ಚೆನ್ನಾಗಿ ದುಡೀತು ಕಣ್ರಿ ನಮ್ಮ ಮನೇಲಿ ಹೇಳ್ಬೇಕಾದ್ರೆ. ಏನಂದರೆ ಮಾಮೂಲಿ ಕಾರ್ಪೆಟ್ರಲ್ಲ, ಇದಕ್ಕೆ ಹೀರೋ ಹೊಂಡ ಕಾರ್ಪೆಟ್ರ್ ಕೂಡ ಹಾಕ್ಸಿದ್ದೆ, ಸ್ಟಾರ್ಟ್ ಬೇಗ ಆಗಲಿ ಅಂತ. ಆದರೆ ಪರವಾಗಿಲ್ಲ, ತುಂಬ ಚೆನ್ನಾಗಿ ದುಡೀತು. ಕೊನೆಗೆ ಇದು ಕಿತ್ಕೊಂಡು ಬಂತು. ಇದು ಕಿತ್ಕೊಂಡು ಬಂದಮೇಲೆ ಮುಗಿದೋಯ್ತು ಸ್ಕೂಟ್ರ್ ಕತೆ. ಹಾಗಾಗಿ ಈ ಸ್ಕೂಟ್ರನ್ನ ಇನ್ನು ಗುಜಡಿಗೆ ಹಾಕಬೇಕು ಕಣ್ರಿ, ಇನ್ನೇನು ಮಾಡೋಕ್ಕಾಗಲ್ಲ. ಮರಳಿ ಬಾರದೂರಿಗೆ ನಿನ್ನಿ ಪಯಣ ಅಂತ ಕಳಿಸ್ಬೇಕು. ಈ ಪಂಪ್ ಮಾತ್ರ ಕೆಲ್ಸಕ್ಕೆ ಬರ್ತೈತೆ. ಅವ್ನು ಪಂಪ್ ಕೊಡೋದಿಲ್ಲ ಸಪ್ರೇಟು, ಜನ್ರೇಟ್ರು ತಗೊಂಡು ಜನ್ರೇಟ್ರು ಮತ್ತು ಪಂಪು ಎರಡೂ ಕೂಡ ಸೆಟ್ ಕೊಡೋದು ಅಂತ ಹೇಳ್ದ. ಓಕೆ ಎಲ್ಲನೂ ಹೋಗ್ಲಿ ಕೊಡಪ್ಪ ಅಂದ್ಬಿಟ್ಟು ತಗೊಂಡು ಬಂದೆ. ಇನ್ನು ಈ ಪಂಪ್ನ ಬಿಚ್ಚಿಕ್ಕೊಂಡು ಇದು ಮುಂದಕ್ಕೆ ನಮ್ಮ ಕೆಲ್ಸಕ್ಕೆ ಬಂದೇ ಬರ್ತೈತೆ. ರೈತರ ಏನು ಕೆಲ್ಸಕ್ಕೆ ಬರ್ತಿದ್ದು ಯಾವುದೂ ಇಲ್ಲ, ಇದು ಕೆಲ್ಸಕ್ಕೆ ಬಂದೇ ಬರ್ತೈತೆ. ಇನ್ನು ಕೆಲ್ಸಕ್ಕೆ ಬರ್ದಿದ್ದಂದರೆ ಈ ಸ್ಕೂಟ್ರ್ ಅಂದರೆ ಇನ್ನು ಈ ಸ್ಕೂಟ್ರನ್ನ ರಿಲೀಸ್ ಮಾಡಿದ್ದೀನಿ. ಆಲ್ಮೋಸ್ಟು ಇಷ್ಟು ದಿನ ನನ್ನ ಕಾಟ ಸಹಿಸ್ಕೊಂಡಿತ್ತು ಈ ಸ್ಕೂಟ್ರ್. ಪಾಪ ತುಂಬ ಚೆನ್ನಾಗಿ ದುಡೀತು. ಆದರೆ ಇವಾಗ ಮರಳಿ ಬಾರದ ಊರಿಗೆ ಅಂತ ವಾಪಸ್ ಹೋಗ್ತಾ ಇದೆ ಕಣ್ರಿ. ತುಂಬ ಬೇಜಾರಾಗ್ತೈತೆ, ಒಂದು ಕಡೆ ಖುಷಿನೂ ಕೂಡ ಆಗ್ತೈತೆ. ಏನಕ್ಕಪ್ಪ ಬೇಜಾರು ಅಂತ ಕೇಳ್ತೀರಾ, ಏನಕ್ಕಪ್ಪ ಖುಷಿ ಅಂತ ಕೇಳ್ತೀರಾ, ಎರಡಕ್ಕೂ ಕೂಡ ಕ್ಲಿಯರ್ ಕೊಡ್ತೀನಿ. ಬೇಜಾರು ಏನಕ್ಕಪ್ಪ ಅಂತ ಹೇಳಿದ್ರೆ, ಅದರಲ್ಲೂ ಈ ಚಳಿಗಾಲದಲ್ಲಿ ಇದೇನಂತ ಹೇಳಿದ್ರೆ ನಾವು ಒಂದು ವಾರಕ್ಕೊಮ್ಮೆ ಅಥವಾ 2 ವಾರಕ್ಕೋ ಅಥವಾ 15 ದಿನಕ್ಕೋ ಈ ಥರ ನಾವು ಸ್ಟಾರ್ಟ್ ಮಾಡ್ತೀವಿ. ಔಷಧಿ ಹೊಡ್ಯೋಕೆ ಮಾತ್ರ ನಾವು ಯೂಸ್ ಮಾಡೋದು, ಓಡಾಡೋದಕ್ಕೆಲ್ಲ ನಾವು ಯೂಸ್ ಮಾಡೋದಿಲ್ಲ ಆಲ್ಮೋಸ್ಟ್ ಈ ಸ್ಕೂಟ್ರನ್ನ. ಅಷ್ಟು ದಿನ ನಿಲ್ಸಿರ್ತೀವಿ, ಚಳಿಗಾಲ ಬೇರೆ, ಫುಲ್ಲು ಹದ್ರೋಗಿರುತ್ತೆ ಇಂಜಿನ್ನು. ಅದು ಕ್ಲಿಕ್ ಮಾಡೋ ಸಾಕಾಗೋಗುತ್ತೆ ಆಲ್ಮೋಸ್ಟು. ಆ ಬೇಜಾರಿಗೆ ಅರ್ಧ ಮಾರಾಕಿದ್ದೀನಿ. ಅದ್ರ ಜೊತೆಗೆ ಅದು ಕಟ್ಟಾಯಿತು. ಹೋದ್ರೆ ಹೋಗನ್ಬಿಟ್ಟು ಅದು ಆ ಬೇಜಾರು ಆ ಥರ ಮಾಡಿದೆ ಆಲ್ಮೋಸ್ಟು. ಇನ್ನು ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇನ್ನು ಇವಾಗ ತಗೊಂಬಂದಿರೋ ಜನ್ರೇಟ್ರ ಸೋಮ್ಗೆ ಚಾನ್ ಮಾಡು, ಚೌಕ್ ಕೊಡಬೇಕು. ಫಸ್ಟ್ನೇದಾಗಿ ಚೌಕ್ ಕೊಡಬೇಕು. ಸಮ್ಗೆ ಹೆಂಗೆ ಕೇಳಿದ್ರೆ ಸಾಕು, ನಮ್ಮ ಟೀಲರ್ಗೆ ಹೆಂಗಿದ್ರು ಸ್ಟಾರ್ಟ್ ಮಾಡ್ತೀವಲ್ಲ ಆ ಥರ ಸ್ಟಾರ್ಟ್ ಮಾಡಿದ್ರೆ ಸಾಕು, ಆರಾಮಾಗಿ ಸ್ಟಾರ್ಟ್ ಆಗುತ್ತೆ. ಎಷ್ಟು ಬೇಕಾದ್ರೂ ಔಷಧಿ ಹೊಡ್ಕೊಂಡು ಬರ್ಬೋದು. ಅದೇ ಈ ಸ್ಕೂಟ್ರಲ್ಲಿ ಹೊಡೆಯುವಾಗ ಅಯ್ಯೋ ಔಷಧಿ ಹೊಡಿಬೇಕಲ್ಲಪ್ಪ, ಸ್ಕೂಟ್ರ್ ಏನು ಕೆಲಸ ಕೊಡ್ತೈತಪ್ಪ ಅನ್ಬೇಕು. ಅದರಲ್ಲೂ ಏನು ತಿಕ್ಕಲ್ ನನ್ನ ಮಗಂದಂದರೆ ಇದು ಒಂದೊಂದ್ಸರಿ ಇದ್ದಕ್ಕಿದ್ದಂಗೆ ಫುಲ್ಲು ರೇಸ್ ಆಗ್ಬಿಡೋದು. ಐಡ್ಲಿಂಗ್ ತನ್ನಷ್ಟಕ್ಕೆ ತಾನೇ ಜಾಸ್ತಿ ಆಗ್ಬಿಡೋದು. ಫುಲ್ಲು ಒಳ್ಳೆ ಹುಚ್ಚನಾಯಿ ಆಡ್ದಂಗೆ ಆಡೋದಿದು ಈ ಸ್ಕೂಟ್ರು. ಆಲ್ಮೋಸ್ಟು ಆ ಥರ ಹುಚ್ಚನಾಯಿ ಆಡ್ದಂಗೆ ಆಡೋದು. ನಾನು ಆ ಕೊನೆಯಲ್ಲಿ ಇದ್ದಾಗ ಫುಲ್ಲು ರೇಸ್ ಆಗ್ಬಿಡೋದು ಗಾಡಿ. ಆ ಐಡ್ಲಿಂಗ್ನ ಕಮ್ಮಿ ಮಾಡೋದಕ್ಕೆ ನಮ್ಮ ಅಮ್ಮನಿಗೆ ಬರೋದಿಲ್ಲ. ಆಲ್ಮೋಸ್ಟು ಗಾಡಿ ಬೇಕಾ ಆಫ್ ಮಾಡ್ತಾರೆ ಅಷ್ಟೇ, ಸ್ಟಾರ್ಟ್ ಮಾಡೋಕ್ಕೂ ಆಗಲ್ಲ ಅವ್ರ ಕೈಯಲ್ಲಿ. ಮತ್ತು ಹೈಡ್ಲಿಂಗ್ನ ಕಮ್ಮಿ ಕೂಡ ಮಾಡೋಕ್ಕೂ ಬರೋಲ್ಲ. ತಿರ್ಗಾ ಅಲ್ಲಿಂದ ಇಲ್ಲಿ ಗಂಟೆ ನಾನು ತಿರ್ಗಾ ಓಡಿ ಬರಬೇಕು. ಅಯ್ಯೋ ಔಷಧಿ ಹೊಡೆಯೋದು ಏನಕ್ಕಪ್ಪ ಬರ್ತೈತೆ ಅನ್ಸ್ಬಿಡೋದು. ಆ ಥರ ತಲೆನೋವು ಕೆಲಸ ಕೊಡೋದು. ಇಲ್ಲಿಂದಾಚೆ ಆ ಥರ ತಲೆನೋವೇ ಇರಲ್ಲ. ಇನ್ನು ಔಷಧಿ ಹೊಡಿಬೇಕಾದ್ರೆ ಡೈಲಿ ಬೇಕಾದ್ರೆ ಹೊಡಿಬೋದು. ಇನ್ನು ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ, ಆರಾಮಾಗಿ ಹೊಡ್ಕೊಂಡು ಬರ್ತಾ ಆಗ್ಬೋದಲ್ವ ಅದಕ್ಕೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕಿದ್ದೀನಿ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನಮ್ಮ ಡೈಲಿ ನೋಡ್ಬೇಕಾ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ಹಳ್ಳಿ ಹುಡುಗ ಬೆಳೀಲಿ ಅಂತ ಏನನ್ನ ನಿಮ್ಮ ಮನಸ್ಸಲ್ಲಿ ಅಲ್ಪ ಸ್ವಲ್ಪ ಆಸೆ ಇದ್ರೆ ನೋಡ್ತಾ ಇರೋರೆಲ್ಲ ಒಂದೇ ಒಂದು ಲೈಕ್ ಮಾಡಿ ಸಾಕಷ್ಟೇ ನಮಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.